ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದ್ಲಿಗೆ ಕುಸುಮ ಅವ್ರಿಗೆ ಕಾಫಿ ತಂದ್ಕೊಡ್ತಾನೆ ಮಂಜ. ನನಗ್ ಬೇಡ, ಅಶ್ವಾಗ್ತಿಲ್ಲ ಅಂತಾರೆ ಕುಸುಮ ಅವರು. ಏನಮ್ಮ ನೀನು ಬೆಳಿಗ್ಗೆಯಿಂದ ಕಟ್ಟಿ ಸುಸ್ತಾಗಿದೀಯಾ, ಈಗ ನೋಡಿದ್ರೆ ಅಶ್ವಾಗ್ತಿಲ್ಲ ಅಂತ ಹೇಳ್ತಿದೀಯಲ್ಲ, ತಗೊಳಮ್ಮ ಕುಡಿ ಅಂತ ಹೇಳಿ ಮಂಜ ಕಾಫಿ ಕೊಡ್ತಾನೆ. ನೀನ್ ಏನಕ್ಕೆ ಹೀಗಿದೀಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಕನಕನ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ಯಾ ಅಲ್ವಾ ಅಂತ ಕೇಳ್ತಾನೆ. ಬೇಜಾರಾಗದೆ ಇರುತ್ತೇನು, ಪಾಪ ಅವಳು ಮಾಂಗಲ್ಯ ಚೈನೆ ಕಳ್ಕೊಂಡ್ಬಿಟ್ಲು, ಅದನ್ನ ಅವ್ರ ಅತ್ತೆ ಮಾಡಿಸ್ಕೊಟ್ಟಿದ್ರು. ಇದನ್ನೆಲ್ಲ ಅಳಿಯಂದ್ರು ನಿಜವಾಗ್ಲೂ ಸಹಿಸ್ಕೊಳಲ್ಲ, ಅವರು ಕೋಪ ಮಾಡ್ಕೊಂಡಿರ್ತಾರೆ. ಇನ್ನು ದೊಡ್ಡ ಅಳಿಯಂದ್ರು ವ್ಯಾನ್ ಪೂಜೆಗೆ ಬಂದು ಕಳ್ತನ ಆಗಿರೋರು, ಅದನ್ನೆಲ್ಲ ನೋಡ್ತಿದ್ರೆ ಅವ್ರಿಗೆ ಇನ್ನ ಕೋಪ ಜಾಸ್ತಿನೇ ಬಂದಿರುತ್ತೆ. ಪಾಪ ಕನಕ ತುಂಬಾನೇ ಕಷ್ಟ ಅನ್ಭವಿಸ್ತಿದ್ದಾಳೆ. ಅವ್ರು ಹಾಗಂತ ಅಳ್ತಿರೋವಾಗ ಮಂಜ, ಅಮ್ಮ ಸುಮ್ನೆ ಏನೇನು ಯೋಚನೆ ಮಾಡ್ಬೇಡ ಅಮ್ಮ, ಅರುಣ್ ಬಾಬಾ ಕನಕ ಮೇಲೆ ಹಾಗೆಲ್ಲ ಕೋಪ ಮಾಡ್ಕೊಂಡಿರಲ್ಲ ಅಂತಾನೆ. ಅಷ್ಟರಲ್ಲೇ ಕನಕ ಅಲ್ಲಿಗೆ ಬರ್ತಾಳೆ. ಕನಕ ಅಂತ ಹೇಳ್ತಿರುವಾಗ ಕನಕ ಜೋರಾಗಿ ಅವ್ರ ಅಮ್ಮನ ಹಾಕೊಂಡು ಅಳ್ತಾ ಇರ್ತಾಳೆ. ಕನಕ ಏನಾಯ್ತು ಹೇಳು ಅಂತ ಕುಸುಮ ಮತ್ತೆ ಮಂಜ ಇಬ್ರು ಕೇಳ್ತಾರೆ. ತಾಲಿ ಸರ ಇಲ್ದೆ ಮನೆಗ್ ಬರ್ಬೇಡ ಅಂತ ಹೇಳ್ಬಿಟ್ರಮ್ಮ, ಮನೆಯಿಂದ ಆಚೆ ಕಳ್ಸಿದ್ರು ಅಂತಾಳೆ ಕನಕ. ನಾನ್ ಭಯ ಪಟ್ಕೊಂಡಿದ್ನಲ್ಲ ಅದೇ ರೀತಿ ಆಗ್ಬಿಡ್ತು ಅಂತ ಕುಸುಮ ಅವರು ಹೇಳ್ತಾ ಇರ್ತಾರೆ. ಈಗ ತಾನೇ ಅರುಣ್ ಬಾಬಾ ಆ ರೀತಿ ಎಲ್ಲ ಕೋಪ ಮಾಡ್ಕೊಂಡು ಕನಕಾಗಿ ಏನೇನು ಅನ್ನಲ್ಲ ಅಂತ ಹೇಳ್ತಾ ಇದ್ದೆ, ಅವ್ರು ನೋಡಿದ್ರೆ ಮನೆ ಬಿಟ್ಟೆ ಆಚೆ ಕಳ್ಸ್ಬಿಟ್ಟಿದಾರಲ್ಲ. ಅಲ್ಲ ತಾಲಿ ಕಳ್ತನ ಅದೇ ನೀನೇನ್ ಮಾಡಕ್ಕಾಗುತ್ತೆ, ಇದ್ರಲ್ಲಿ ನಿನ್ ತಪ್ಪೇನಿದೆ ಕನಕ, ನೀನ್ ಬಾ, ನಾನ್ ಬಾವನ್ ಜೊತೆ ಮಾತಾಡ್ತೀನಿ ಅಂತಾನೆ. ಮಂಜ ಹಾಗಂತಿರೋವಾಗ, ಏ ಮಂಜ ನೀನ್ ಸುಮ್ನಿಯೋ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡ. ನಾನ್ ಅವತ್ತೇ ಅನ್ಕೊಂಡೆ ಅವ್ರಿಗೆ ಸೂರ್ಯ ಅಳಿಯಂದ್ರು ಕಂಡ್ರೆ ಆಗೋಲ್ಲ, ಬೇರೆ ಎಲ್ಲಾದ್ರೂ ಆ ರೀತಿ ಕಳ್ತನ ಆಗಿದ್ರೆ ನಿನ್ ಗಂಡ ಏನು ಅಂತಿರ್ಲಿಲ್ಲ ಹಾಗಂತ ಕುಸುಮ ಅವರು ಹೇಳ್ತಿರೋವಾಗ, ಹೌದಮ್ಮ ನಾನನ್ ಕೇಳ್ದೆ, ನನ್ನನ್ನ ಲೆಕ್ಕಕ್ಕೂ ತಗೊಳ್ದೆ, ನಿನ್ ಯಾರು ಹೋಗೋ ಕೇಳಿದ್ದು ಹಾಗಂತ ಬಾಯಿಗೆ ಬಂದಂಗ್ ಬೈದ್ರಮ್ಮ. ತಾಲಿ ಚೈನ್ ತಗೊಂಡೆ ನಿನ್ ಮನೆಗ್ ಬರ್ಬೇಕು, ಇಲ್ಲ ಅಂದ್ರೆ ಬರ್ಲೇಬಾರ್ದು ಅಂತ ಹೇಳಿದಾರಮ್ಮ ಹಾಗಂತ ಕನಕ ಅಳ್ತಿರೋವಾಗ, ಮಂಜ ನೀನ್ ಮೊದ್ಲು ಮೀನಾಗೆ ಫೋನ್ ಮಾಡು ಅಂತಾರೆ ಕುಸುಮ. ಈ ಕಡೆ ಸೂರ್ಯ ಕಳ್ರು ವೇಷ ಹಾಕೊಂಡು ರೂಮಿಂದ ಹೊರಗಡೆ ಬರ್ತಾನೆ. ಈ ಕಡೆ ಮೀನಾ ಕೂಡ ಅದೇ ರೀತಿ ರೆಡಿಯಾಗಿ ಬರ್ತಾಳೆ. ಪರವಾಗಿಲ್ಲ ಮೀನಾ, ದೊಡ್ಡ ಕಳ್ಳಿ ತರ ಕಾಣ್ತಿದ್ಯಾ ಅಂತಾನೆ ಸೂರ್ಯ. ನೀವೇನ್ ಕಡ್ಮೆನಾ, ತುಂಬಾ ಕೊಲೆಗಳನ್ನ ಮಾಡಿ ಜೈಲಿಗೆ ಹೋಗಿದ್ ಬಂದಿರೋರ್ ತರ ಕಾಣ್ತಿದ್ದೀರಾ ಅಂತಾಳೆ. ಹೌದು ಅನ್ಕೊಂಡು ಮೀನಾ ಹತ್ರ ಹೋಗ್ತಾನೆ ಸೂರ್ಯ. ಮೀನಾ ತಳ್ಬಿಡ್ತಾಳೆ. ಸರಿ ತಗೋ ಅಂತ ಹೇಳಿ ಬ್ಯಾಗ್ ಅವ್ರ ಕೈಲಿ ಕೊಟ್ಟು ಬಾ ಹೋಗೋಣ ಅಂತಾನೆ. ಹೊರಗಡೆ ಬಂದ್ಮೇಲೆ ಅವ್ನ ಫ್ರೆಂಡು, ಸೂರ್ಯ ಗೆಟಪ್ ಎಲ್ಲ ಸೂಪರ್ ಆಗಿದೆ, ನಿಮ್ ಭಾಷೆನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಸೂರ್ಯ, ಮಂಜ ಫೋನ್ ಮಾಡಿದ್ದಾನೆ ತಗೋ ಅಂತ ಹೇಳಿ ಮೀನಾ ಕೊಡ್ತಾನೆ ಸೂರ್ಯ. ಮಂಜ ಇರೋ ವಿಷಯನೆಲ್ಲಾನು ಮೀನಾಗ್ ಹೇಳ್ತಾನೆ. ಏನೋ ಹೇಳ್ತಿದ್ಯಾ, ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರ? ನಾನು ಭಾವ ಇಬ್ರುನು ಮಾಂಗಲ್ಯ ಸರನ ಹುಡ್ಕೊಂಡೇ ಬಂದಿರೋದು, ಖಂಡಿತ ಆ ಸರ ಸಿಕ್ಕೇ ಸಿಗುತ್ತೆ, ಕನಕಾಗಿ ಧೈರ್ಯವಾಗಿರೋ ಕೇಳು ಅಂತಾಳೆ. ಈ ಕಡೆ ಸೂರ್ಯನ ಹತ್ರ ಬಂದು, ಏನ್ರಿ ಕನಕನ ತಾಲಿ ಚೈನ್ ಕಳ್ದಾಕ್ಬಿಟ್ಟಿದ್ಯಾ ಅಂತ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದಾರೆ ಅಂತ ಹೇಳ್ತಾಳೆ. ಹೌದಾ, ಹಾಗೆಲ್ಲ ಮಾಡುದ್ನ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಬಂದ್ರೆ ತಾಲಿ ಚೈನ್ ಜೊತೆಗೆ ಬಾ, ಇಲ್ಲಾಂದ್ರೆ ಬರ್ಲೇಬೇಡ ಅಂತ ಹೇಳಿದಾರಂತ ಹೇಳ್ತಾಳೆ. ಹುಚ್ಚ ಕಣೆ ಅವನು, ಹುಚ್ಚಿನ ತರನೇ ಆಗ್ತಿದ್ದಾನೆ. ಒಬ್ಬ ಪೊಲೀಸ್ ಆಗಿ ಏನು ಗೊತ್ತಾ ಅಂತ ವಿಚಾರಿಸೋದ್ನ ಬಿಟ್ಟು ದಿನ ಮನೆ ಬಿಟ್ಟು ಕಳ್ಸ್ಬಿಡೋದ ಅಂತಾನೆ ಸೂರ್ಯ. ಪಾಪ ಕಂಡ್ರಿ, ಕನಕ ಅಳ್ತಾನೆ ಇದ್ದಾಳೆ ಅಂತ ನೀನ ಹೇಳ್ತಾಳೆ. ಇಷ್ಟು ದಿನ ನನಗ್ ಪ್ರಾಬ್ಲಮ್ ಕೊಡ್ತೀರಾ, ಈಗ ಕನಕಾಗ್ ಪ್ರಾಬ್ಲಮ್ ಕೊಡೋಕ್ ಶುರು ಮಾಡ್ಬಿಟ್ಟಿದ್ದಾನ, ಅವಳನ್ನ ಚೆನ್ನಾಗ್ ನೋಡ್ಕೊತಾನೆ ಅಂತ ನೀನ್ ತಾನೇ ಹೇಳ್ತಿದ್ದು ಹಾಗಂತ ಸೂರ್ಯ ಕೇಳ್ತಿರೋವಾಗ, ಎಲ್ಲರೂ ಸರಿಯಾಗಿ ಇತ್ತು ರೀ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಆ ರೀತಿ ನಡ್ಕೋತಿದಾರ ಅವ್ರು ಅಂತಾಳೆ. ನೋಡು ಮೀನಾ, ಅವನೇನು ಕೋಪ ಮಾಡ್ಕೊಂಡಿದ್ದಾನೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಕನಕ ನಮ್ ವ್ಯಾನ್ ಪೂಜೆಗೆ ಬಂದಿದ್ನಲ್ಲ, ಅದಕ್ಕೆ ಅವನ ರೀತಿ ನಡ್ಕೋತಿರೋದು. ನನ್ಗೂ ಅವನ್ಗೂ ಎಷ್ಟೇ ಜಗಳ ಆದ್ರೂ ಕನಕನ ಚೆನ್ನಾಗ್ ನೋಡ್ಕೋತಾನೆ ಅಂತ ನಾನು ಅನ್ಕೊಂಡಿದ್ದೆ, ನೋಡಿದ್ರೆ ಮನೆ ಬಿಟ್ಟು ಆಚೆ ಕಳ್ಸೋ ಹಾಗಾಗ್ಬಿಟ್ಟ ಅಲ್ಲ. ಇದು ಈಗ್ಲೇ ಫೋನ್ ಮಾಡ್ತೀನಿ ಅವನ್ಗೆ, ನಾನ್ ವಿಚಾರಿಸ್ಕೊತೀನಿ ಅಂತ ಸೂರ್ಯ ಹೇಳ್ತಿರೋವಾಗ, ರೀ ಸ್ವಲ್ಪ ಇರಿ, ನೀವೀಗ ಫೋನ್ ಮಾಡಿದ್ರೆ ಇರೋ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಮೊದ್ಲು ತಾಲಿ ಚೈನ ಕಂಡಿಡ್ದು ಕೊಟ್ಟು ಕಳ್ಸೋಣ, ನಾವೀಗ ಮೊದ್ಲು ಏನ್ ಮಾಡ್ಬೇಕು ಆ ಕೆಲ್ಸನ ಮಾಡಿ ಮುಗಿಸ್ಬೇಕು ಹಾಗಂತ ಮೀನಾ ಹೇಳ್ತಿರೋವಾಗ, ಸರಿ ಬಿಡು, ಮೊದ್ಲು ತಾಲಿ ಸರ ಎಲ್ಲಿದೆ ಅಂತ ಹುಡ್ಕೋಣ, ನಂತರ ಮಾತಾಡೋಣ ಅಂತಾನೆ. ಬಾ ಮನೆ ತೋರ್ಸು ಅಂತೇಳಿ ಅವ್ನ ಫ್ರೆಂಡ್ನ ಕರ್ಕೊಂಡು ಮೀನಾ ಸೂರ್ಯ ಇಬ್ರು ಕರಡು ಮನೆಗೆ ಹೋಗ್ತಾರೆ. ಇಬ್ರು ಬಾಗ್ಲಲ್ಲಿ ಕುತ್ಕೊಂಡು ಫೋನ್ ನಲ್ಲಿ ಮಾತಾಡ್ತಿರ್ತಾರೆ. ಅವ್ರನ್ನ ನೋಡಿ ಮೀನಾ ಸೂರ್ಯನ ಸೈಡ್ ಕರ್ಕೊಂಡೋಗಿ, ಹಿಡೀರಿ ಅವ್ರನ್ನ ನೋಡ್ತಿರೇನೋ ಭಯ ಆಗ್ತಿದೆ, ಏನ್ರಿ ಮಾಡೋದು ಅಂತ ಕೇಳ್ತಾಳೆ. ನನ್ ಜೊತೆನೆ ಬಲಾಟ ಮಾಡ್ತಿದ್ಯಾ, ಇನ್ನು ಅವ್ರು ನೋಡಿದ್ರೆ ನಿನ್ ಭಯ ಆಗ್ಬಿಡುತ್ತಾ ಅಂತ ಸೂರ್ಯ ಕೇಳ್ತಾನೆ. ನೀವೇನ್ ರೌಡಿನ ಅಂತ ಮೀನಾ ಕೇಳ್ತಾಳೆ. ಎಲ್ರು ಅದೇ ರೀತಿ ತಾನೇ ಹೇಳೋದು ಅಂತಾನೆ ಸೂರ್ಯ. ಏನ್ರಿ ಊರ್ನೇ ಕೊಳ್ಳೆ ಹೊಡೆದು ಸಂಪಾದನೆ ಮಾಡ್ತಿದಾರೆ ಇವರು, ನೀವು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದೀರಾ, ನೀವು ಅವ್ರು ಇಬ್ರು ಒಂದೇನಾ ಅಂತಾಳೆ ಮೀನಾ. ಆಗ ಸೂರ್ಯ, ನೋಡ್ದ್ಯಾ ನನ್ನ ಹೆಂಡತಿ ಸೆಂಟಿಮೆಂಟಲ್ಲೇ ನನ್ನನ್ನ ಕಟ್ಟಾಕ್ಬಿಟ್ಲು ಅಂತಾನೆ. ಹೌದಪ್ಪ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ನೋಡು ಮೀನಾ, ನಿನ್ ಕಣ್ಣಲ್ಲೂ ಕೂಡ ಭಯ ಕಾಣಿಸ್ಬಾರ್ದು, ಆ ರೀತಿ ಗಂಭೀರವಾಗಿ ನನ್ ಜೊತೆ ಬಂದ್ಬಿಡು ಅಂತಾನೆ. ಇವರು ಕರೆಕ್ಟ್ ಪೊಸಿಷನ್ ನಿಂತ್ಕೊಂಡು ಹಾಗೇನೆ ಕಳ್ಳರು ತರನೇ ನಡ್ಕೊಂಡು ಒಳಗ್ ಬರ್ತಾರೆ. ಅವ್ರು ಒಳಗ್ ಹೋಗ್ತಿರುವಾಗ, ಏ ಎಲ್ಲೋಗ್ತಿದ್ಯಾ, ನೀವಿಬ್ರು ನೇರವಾಗಿ ಕೇಳ್ದೆ ಒಳಗ್ ನುಗ್ತಿದ್ದೀರಲ್ಲ, ಏನ್ ಬಂದಿದ್ದೀರಾ ನೀವಿಬ್ರು ಅಂತ ಕೇಳ್ತಾರೆ. ಆಗ ಸೂರ್ಯ ಸುಮ್ನೆ ನಿಂತಿರ್ಬೇಕಾದ್ರೆ, ನೀವ್ ಬಾಯಿ ಇಲ್ವಾ, ನಾನ್ ಕೇಳ್ತಿದ್ದೀನಿ ತಾನೆ, ಮಾತಾಡು ಅಂತಾನೆ ಒಬ್ಬ. ನಾನ್ ನಿನ್ ಜೊತೆ ಮಾತಾಡೋ ಅಗತ್ಯ ಇಲ್ಲ, ಇಲ್ಲಿ ಯಜಮಾನ್ ಇದಾರಲ್ಲ ಅವ್ರ ಜೊತೆ ಮಾತಾಡ್ಬೇಕು ಅಂತಾನೆ. ಯಜಮಾನ್ ಹತ್ರನ, ಅವ್ರ ಹತ್ರ ಏನಕ್ ಮಾತಾಡ್ಬೇಕು ಅಂತ ಇನ್ನೊಬ್ಬ ಕೇಳ್ತಾನೆ. ನನ್ನ ಹತ್ರ ಐಟಮ್ ಇದೆ ಕಣಯ್ಯ, ತೋರ್ಸ್ಬೇಕು ಅವ್ರಿಗೆ, ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಏನ್ ಐಟಮ್ ಇದೆ ತೋರ್ಸು ಅಂತ ಇನ್ನೊಬ್ಬ ಕೇಳ್ತಾನೆ. ಏನಮ್ಮ ಇವನು ಒಳಗ್ ಬಿಡು ಅಂದ್ರೆ ಏನೇನೋ ಮಾತಾಡ್ತಿದ್ದಾನಲ್ಲ ಅಂತ ಸೂರ್ಯ ಕೇಳ್ತಾನೆ.
ಆಗ ಮೀನಾ, ನನ್ ಫ್ರೆಂಡ್ ಅದನ್ನ ಹೇಳಿದ್ಲು ಕಣಯ್ಯ, ಹೇಗೇನೆ ಇರೋದಂತೆ, ಇಲ್ಲಿ ಕೇಳಿಯಾ, ಅದನ್ನೆಲ್ಲ ನಾನು ತೋರಿಸ್ಬೇಕಾದವ್ರ ಹತ್ರ ತೋರಿಸ್ತೀನಿ, ಆದಷ್ಟು ಬೇಗ ಅವ್ರನ್ನ ನೋಡ್ಬೇಕು ಹಾಗಂತ ಹೇಳಿ ಬ್ಯಾಗ್ ಅಲ್ಲಿ ಅವ್ರಿಬ್ರಿಗೂ ಹೊಡೆದು ಒಳಗೋಗ್ತಾಳೆ. ನಿಂತ್ಕೊಳ್ಳಮ್ಮ, ನಿಂತ್ಕೊಳ್ಳಯ್ಯ, ಎಲ್ಲಿಗೆ ಹೋಗ್ತಿದ್ರೆ ನೀವಿಬ್ರು, ಹೇಳ್ತಾನೆ ಇದ್ದು ಹೋಗ್ತಾನೆ ಇದ್ದೀರಲ್ಲ ಅಂತ ಹೇಳಿ ಅವ್ರಿಬ್ರು ಅಟ್ಟಿಸ್ಕೊಂಡ್ ಬರ್ತಿರೋವಾಗ ಮೀನಾ ಸೂರ್ಯ ಒಳಗ್ ಬಂದ್ಬಿಡ್ತಾರೆ. ಆಗ ಒಳ್ಳೊಬ್ಬಳು ಕಳ್ಳೆ ಇರ್ತಾಳೆ. ಏನು ಸಮಸ್ಯೆ ಅಂತ ಕೇಳ್ತಾಳೆ. ಯಾರು ಏನು ಅಂತ ಕೇಳ್ತಾನೆ ಇದೀವಿ, ನಮ್ಮನೆ ಕಳ್ಬಿಟ್ಟು ಒಳಗ್ ಬಂದ್ಬಿಟ್ಟಕ್ಕ ಅಂತ ಒಬ್ಬ ಕಳ್ಳೆ ಹೇಳ್ತಾನೆ. ನಮಸ್ಕಾರನಮ್ಮ ಅಂತ ಸೂರ್ಯ ಹೋಗಿ ಆ ಯಮ್ಮನ ಎದುರಿಗೆ ಕುತ್ಕೊಬಿಡ್ತಾನೆ. ಯಾರ್ ನೀವಿಬ್ರು, ಇಲ್ಲಿಗೇನಕ್ ಬಂದಿದ್ದೀರಾ ಅಂತ ಯಮ್ಮ ಕೇಳ್ತಾಳೆ. ಏನ್ ಈಗ ಕೇಳ್ಬಿಟ್ರಿ, ಚಿನ್ನ ತಗೊಂಡ್ ಬಂದಿದೀವಿ, ಎಲ್ಲ ಒರಿಜಿನಲ್ ಅಂತಾನೆ. ಆಗ ಮೀನಾ, ಹೌದಕ್ಕ, ಆದಷ್ಟು ಬೇಗ ನೋಡಿ ಸ್ವಲ್ಪ ದುಡ್ಡು ಕೊಡಿ, ತುಂಬಾ ಕಷ್ಟಪಟ್ಟು ತಗೊಂಡ್ ಬಂದಿದೀವಿ. ಅವಳು ಹಾಗಂತಿರುವಾಗ, ನೀವಿಬ್ರು ಹೊಸಬ್ರು ತರ ಕಾಣ್ತಿದ್ದೀರಲ್ಲ, ಇದುವರೆಗೂ ನಿಮ್ಮಿಬ್ರನ್ನ ನಾನ್ ನೋಡ್ಲೇ ಇಲ್ವಲ್ಲ ಅಂತಾಳೆ ಯಮ್ಮ. ನನ್ನನ್ನ ನೋಡಿಲ್ಲ, ಆದ್ರೆ ನನ್ನ ಹೆಸರನ್ನ ಕೇಳಿದೀರಾ ನೀವು ಅಂತ ಹೇಳ್ತಾನೆ ಸೂರ್ಯ. ಏನ್ ಹೆಸರು ಅಂತ ಕೇಳ್ತಿರುವಾಗ ಸೂರ್ಯ ತನ್ನ ಸ್ವಂತ ಸಿಗಿಸ್ಕೊಂಡಿರೋ ಕತ್ತಿನ ಹೊರಗೆ ತೆಗಿತಾನೆ. ನನ್ನ ಹೆಸರು ಅರ್ಪ ಅಂತ ಹೇಳ್ತಾನೆ. ಮತ್ತೆ ಇವ್ರು ಯಾರು ಅಂತ ಕೇಳ್ತಿರುವಾಗ, ನನ್ನ ಹೆಂಡತಿ ಬ್ಲೇಡ್ ಪುಷ್ಪ ಅಂತಾನೆ. ನಾವಿಬ್ರು ಸೇರಿನೇ ಟ್ರೈನ್ ನಲ್ಲಿ ಬಸ್ ನಲ್ಲಿ ಬ್ಲೇಡ್ ಹಾಕೋದು, ನಮ್ ಸ್ವಂತ ಊರಲ್ಲಿ ಇರೋಕ್ಕಾಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ವಿ ಅಂತಾನೆ. ಸರಿ, ಇಲ್ಲೇನಕ್ ಬಂದ್ರಿ ಹಾಗಂತ ಕಳ್ಳಿ ಕೇಳ್ತಾಳೆ. ಮೊದ್ಲೆಲ್ಲ ಪರ್ಫೆಕ್ಟ್ಲಿ ಹೇಗೋ ಜೀವನ ಮಾಡ್ತಿದ್ವಿ, ಈಗ ದುಡ್ಡೇ ಇಲ್ಲ, ಎಲ್ರು ಕಾರ್ಡು ಫೋನು ಅಂತ ಅದನ್ನ ಯೂಸ್ ಮಾಡ್ತಿದ್ದಾರೆ. ಈಗ ನಮ್ ಕೈಗೆ ದುಡ್ಡೇ ಸಿಗ್ತಾ ಇಲ್ಲ, ಅದಕ್ಕೆ ನಾವು ಚಿನ್ನ ಕದಿಯೋಕೆ ಶುರು ಮಾಡ್ಬಿಟ್ವಿ, ತುಂಬಾ ಚಿನ್ನನ ಕದ್ದು ತಗೊಂಡ್ ಬಂದಿದೀವಿ ಅಂತಾನೆ. ಈ ಅಡ್ರೆಸ್ ನಿಮ್ಗೆ ಯಾರು ಕೊಟ್ಟಿದ್ದು ಅಂತ ಕಳ್ಳಿ ಯಜಮಾನಿ ಕೇಳ್ತಾಳೆ. ಒಂದ್ ಪದ ಇದೆ, ನಂಬಿ ಬಂದವ್ರಿಗೆ ಕರೆಕ್ಟ್ ಆಗಿ ಕೊಡ್ತಾರೆ ಅಂತ, ಅದಕ್ಕೆ ನಿಮ್ಮನ್ನ ನಂಬ್ಕೊಂಡು ಇಲ್ಲಿಗೆ ಬಂದಿದೀವಿ ಅಂತಾನೆ ಸೂರ್ಯ. ಅದು ಸರಿ, ಈ ಅಡ್ರೆಸ್ನೆಲ್ಲ ನಿಮ್ಗೆ ಯಾಕೆ ಕೊಟ್ರು ಅಂತ ಕೇಳ್ತಾಳೆ ಕಳ್ಳಿ. ಆಗ ಸೂರ್ಯ, ಅದು ಇಲ್ಲಿ ಬಂದು ನಿಮ್ಮನ್ನ ನೋಡಿದ್ರೆ ತಾನೇ ಎಲ್ಲ ಗೊತ್ತಾಗೋದು, ಅದಕ್ಕೆ ನಾವೇ ಉಳ್ಕೊಂಡ್ ಬಂದ್ಬಿಟ್ವಿ ಅಂತಾನೆ ಸೂರ್ಯ. ಇಲ್ಲಿ ಯಾರು ಹೊಸೊಬ್ರು ಬರಕ್ಕಾಗಲ್ಲ, ಇಲ್ಲಿಗೆ ಯಾರೇ ಹೊಸೊಬ್ರು ಬಂದ್ರು ಅವ್ರನ್ನ ಅಷ್ಟು ಸುಲಭವಾಗಿ ಸೇರ್ಸ್ಕೊಳಕ್ ಆಗಲ್ಲ ಅಂತಾಳೆ ಕಳ್ಳಿ. ಅದ್ ಗೊತ್ತಿದ್ದೇನೆ ನಾವ್ ಇಲ್ಲಿಗೆ ಬಂದಿರೋದು, ನಿಮಗ್ ನಂಬಿಕೆ ಇರೋ ಒಬ್ಬ ವ್ಯಕ್ತಿನ ಈ ಅಡ್ರೆಸ್ ನ ಕೊಟ್ಟಿರೋದು ಅಂತ ಆ ಚೀಟಿ ತೋರಿಸ್ತಾನೆ. ಯಾರದು ಅಂತ ಕಳ್ಳಿ ಕೇಳ್ತಿರುವಾಗ, ಅದೇನಕ್ಕ, ಆ ಸ್ವಾಮಿಯ ವೇಷ ಹಾಕೊಂಡು ಓಡಾಡ್ತಿರ್ತಾಳಲ್ಲ ಆ ಅಕ್ಕನೇ ಕೊಟ್ಟಿದ್ದು ಅಡ್ರೆಸ್ ನ ಅಂತ ನೀನು ಹೇಳ್ತಾಳೆ. ಆಗ ಅಲ್ಲೊಬ್ಬ ಕಳ್ಳ, ಅದೇನಕ್ಕ, ಕೈ ರೇಖೆ ಕಾಲ್ ರೇಖೆ ಅದು ಇದು ನೋಡ್ತೀನಿ ಅಂತ ಸುಳ್ಳು ಹೇಳಿ ಸಂಪಾದನೆ ಮಾಡ್ತಿದ್ದಾಳಲ್ಲ, ಅವನ ಗದ್ದಿರೋಗ, ಓ ಸ್ವರ್ಣನಾ ಅಂತ ಕಳ್ಳಿ ಕೇಳ್ತಾಳೆ. ಅವ್ರೇ ನಿಮ್ ಬಗ್ಗೆ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ. ಅವಳು ಹೇಗ್ ಗೊತ್ತು ನಿಮ್ಗೆ ಅಂತ ಕಳ್ಳಿ ಕೇಳ್ತಿರುವಾಗ ಸೂರ್ಯ, ಒಂದೇ ಕೆಲಸ ಮಾಡ್ತಿದೀವಿ ಅಷ್ಟು ಗೊತ್ತಾಗಲ್ವಾಗ, ನಾವು ಹೀಗೇನೆ ಚಿನ್ನ ಮಾಡ್ಬೇಕು ಅಂತ ಹೇಳಿದ್ವಿ, ಆ ಯಮ್ಮನೆ ನಿಮ್ ಅಡ್ರೆಸ್ ಕೊಟ್ಟಿದ್ದು ಅಂತಾನೆ ಸೂರ್ಯ. ಅದ್ರಿಂದಾನೇ ನಾವಿದ್ದು ಇಲ್ಲಿಗೆ ಬಂದಿದ್ದು, ಸ್ವಲ್ಪ ಬೇಗ ನೋಡಿ ದುಡ್ಡು ಕೊಡಿ, ರೆಗ್ಯುಲರ್ ಆಗಿ ನಾವು ಇಲ್ಲಿ ತಗೊಂಡ್ಬಂದು ಕೊಡ್ತೀವಿ ಅಂತಾನೆ ಸೂರ್ಯ. ಸ್ವರ್ಣ ಮೊದಲು ಸಾಧಾರಣ ರೋಡ್ ತರ ಇದ್ಲು, ಸಣ್ಣ ಸಣ್ಣ ವೇಷ ಹಾಕೊಂಡು ಓಡಾಡ್ತಿದ್ಲು, ಹಾಗೇನೆ ಸಣ್ಣ ಪುಟ್ಟ ಕಳ್ತನೂ ಮಾಡ್ತಿದ್ಲು. ಈಗ ದೊಡ್ಡದಾಗಿ ವೇಷ ಹಾಕೊಂಡು ಎಲ್ರನ್ನೂ ಏಮಾರಿಸ್ತಿದ್ದಾಳೆ. ಈ ಊರ್ನಲ್ಲಿರೋ ಜನಗಳೆಲ್ಲ ಸ್ವಾಮಿ ವೇಷ ಹಾಕೊಂಡ್ರೆ ತಾನೇ ನಂಬೋದು ಅಂತಾಳೆ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ, ಸ್ವಾಮಿ ವೇಷ ಹಾಕೊಂಡ್ರೆ ತಾನೇ ಎಲ್ಲರತ್ರನೂ ದುಡ್ಡು ಕೇಳೋದು ಅಂತ ಸೂರ್ಯ ಹೇಳ್ತಾನೆ. ಅವಳು ವೇಷ ಹಾಕೊಂಡ್ಮೇಲೆ ಒಳ್ಳೆ ಮನೇನೆ ಸಿಕ್ತು, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾಳೆ. ಇವತ್ತು ಕೂಡ ಬರ್ತೀನಿ ಅಂತ ಹೇಳಿದಾಳೆ, ಯಾವ್ದೋ ದೇವಸ್ಥಾನದಲ್ಲಿ ತಾಲಿ ಚೇನ್ ಕದ್ದಿದ್ದಾಳಂತೆ, ಅದಕ್ಕೆ ಅದನ್ನ ಮಾರ್ತೀನಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಅಂತಾಳೆ. ನಮಗೂ ಕೂಡ ಹೇಳಿದ್ದಾರೆ ಅಕ್ಕ, ಅಲ್ಲಿಗೆ ಬರ್ತೀನಿ ಹೋಗಿರಿ ಅಂತ. ಸೂರ್ಯ ಹಾಗಂತಿರುವಾಗ, ಸ್ವರ್ಣ ಅಕ್ಕ ಇನ್ನೇನ್ ಬಂದ್ಬಿಡ್ತಾರಕ್ಕ, ಅವ್ರು ಬಂದ್ರೆ ನಿಮ್ಗೂ ಕೂಡ ನಮ್ಮ ಮೇಲೆ ನಂಬಿಕೆ ಬರ್ತಾ ಇದಲ್ವಾ ಅಂತಾಳೆ ಮೀನಾ. ಆಗ ಅಲ್ಲಿಗೆ ತಕ್ಷಣ ಪೊಲೀಸ್ನವ್ರು ಬಂದ್ಬಿಡ್ತಾರೆ. ಅಕ್ಕ ಪೊಲೀಸ್ನವ್ರು ಬಂದ್ಬಿಟ್ಟು ಅಂತ ಕಳ್ರು ಹೇಳ್ತಿರೋವಾಗ, ಲೇ ಯಾರು ತಪ್ಪಿಸ್ಕೋಬಾರ್ದು, ಕಾನ್ಸ್ಟೇಬಲ್ ಎಲ್ರನ್ನೂ ಅರೆಸ್ಟ್ ಮಾಡಿ ಒಬ್ರನ್ನ ಬಿಡ್ಬೇಡಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ಏನ್ ಅವಸರ ನಿಮ್ಗೆ, ನೀವು ಸ್ಟೇಷನ್ಗೆ ಹೊಸಬ್ರ ಅಂತ ಕೇಳ್ತಾಳೆ ಕಳ್ಳಿ. ಆಗ ಇನ್ಸ್ಪೆಕ್ಟ್ರು, ಏನ್ ನನ್ನೇ ಪ್ರಶ್ನೆ ಮಾಡ್ತಿದ್ದೆ ನೀನು, ಹೌದು ನಾನು ಹೊಸಬನೇ, ಈ ಸ್ಟೇಷನ್ಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ಅಂತಾರೆ. ಅದಕ್ಕೆ ನ್ಯಾಯ ನೀತಿ ಇನ್ಕೊಂಡ್ ಬಂದಿದ್ದೀರಾ, ಈ ಮೇಲೆ ಅಧಿಕಾರಿಗಳು ಹೇಳಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಕಳ್ಳಿ ಹೇಳ್ತಾಳೆ. ನೀನು ನನ್ನ ಜೊತೆಲೆ ಕರ್ಕೊಂಡು ಹೋಗ್ತಿದೀವಲ್ಲ ಅಲ್ಲೇ ಬಂದು ಮಾತಾಡು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಕಾನ್ಸ್ಟೇಬಲ್, ಇಲ್ಲಿ ಏನೇನಿದೆ ಅದನ್ನೆಲ್ಲ ತಗೊಳ್ಳಿ, ನೀವು ಬನ್ನಿ ನಮ್ ಜೊತೆ ಅಂತ ಸೂರ್ಯ ಮೀನಾನ ಕರೀತಾರೆ. ಆಗ ಸೂರ್ಯ ಓಡ್ ಬಂದು, ಸರ್ ನಾವ್ ಈಗ ತಾನೇ ಬಂದ್ವಿ ಸರ್, ನಮ್ಗೇನು ಗೊತ್ತಿಲ್ಲ ಅಂತಾನೆ. ಏನು ಗೊತ್ತಿಲ್ಲ ಇಲ್ಲಿಗೆ ಬಂದ್ಬಿಟ್ಟಿಯಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ನಮ್ಗೇನು ಗೊತ್ತಿಲ್ಲ ಸರ್, ನಾವ್ ಆ ರೀತಿ ಜನಗಳಲ್ಲ ಹಾಗಂತ ಸೂರ್ಯ ಹೇಳ್ತಿರುವಾಗ, ಹೌದು ಸರ್ ನಮ್ಗೇನು ಗೊತ್ತಿಲ್ಲ, ನಮ್ಮನ್ನ ಬಿಟ್ಬಿಡಿ ಪ್ಲೀಸ್ ಸರ್ ಅಂತ ಮೀನಾ ಕೇಳ್ತಾಳೆ. ಕಳ್ತನ ಮಾಡಿರೋ ಚಿನ್ನನ ಮಾರಕ್ ಬಂದ್ಬಿಟ್ಟು ಏನು ತಿಳಿದೇ ಇರೋ ತರ ನಾಟಕ ಮಾಡ್ತಿದ್ದೀರಾ, ನಿಮ್ಮನ್ನ ನೋಡ್ತಾ ಇದ್ದೇನೆ ಗೊತ್ತಾಗ್ತಿದೆ ಕಳ್ತನ ಮಾಡೋರು ಅಂತ. ಹಾಗಂತ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ, ಸರ್ ಇದು ಗೆಟಪ್ ಅಷ್ಟೇ ಸರ್, ಆ ತರದವ್ರಲ್ಲ ಸರ್ ನಾವು, ನಂಬಿ ಸರ್ ಅಂತಾನೆ ಸೂರ್ಯ. ಏಯ್ ಸುಮ್ನೆ ಮಾತಾಡ್ದೆ ನಮ್ ಜೊತೆ ಬನ್ನಿ ನೀವಿಬ್ರು ಅಂತ ಇನ್ಸ್ಪೆಕ್ಟರ್ ಹೇಳೋಗ್ತಾರೆ. ಏನ್ರಿ ಇವ್ರು ಈ ರೀತಿ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಮೀನಾ ಬಾ, ನೀನೇನು ಭಯ ಪಡ್ಬೇಡ, ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಾನೆ. ಸರ್ ನಾನ್ ಹೇಳೋದನ್ನ ಕೇಳಿ ಸರ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ಇಂಥ ಕೆಲಸಗಳನ್ನೆಲ್ಲ ನಾವು ಮಾಡೋರಲ್ಲ ಸರ್ ಅಂತಾನೆ ಸೂರ್ಯ. ಸಂಬಂಧ ಇಲ್ಲ ಅಂದ್ಮೇಲೆ ಇಲ್ಲಿಗೆ ಏನು ಕೈಯ ಬಂದೆ, ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡ್ಮೇಲೆ ಎಲ್ರು ಹೀಗೆ ಹೇಳುದು ಅಂತಾರೆ ಇನ್ಸ್ಪೆಕ್ಟ್ರು. ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆತ್ತಿದ್ರೆ ಎಲ್ಲ ಸತ್ಯನೂ ಆಚೆ ಬರುತ್ತೆ. ಈ ತರ ಕಳ್ತನಗಳಾಗ್ತಿವೆ ಅಂತ ತುಂಬಾ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೋಸ್ಕರ ಇಷ್ಟು ದಿನ ಕಾಯ್ದಿದ್ದೀವಿ,
ಅವ್ರು ಹಾಗಂತಿರುವಾಗ ಮೀನಾ ಸರ್ ಅಂತಿರ್ತಾಳೆ, ಸೂರ್ಯನು ಸರ್ ಅಂತಿರ್ತಾನೆ. ಏಯ್ ನಡಿಯಯ್ಯ ಅಂತೇಳಿ ಸೂರ್ಯನ ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಎಲ್ಲಾನು ಸ್ಟೇಷನ್ ಕರ್ಕೊಂಡ್ ಬರ್ತಾರೆ ಪೊಲೀಸ್ನವರು. ಸರ್ ನಾವ್ ಅಂತವ್ರಲ್ಲ ಅಂತ ಹೇಳ್ತಿದೀವಲ್ಲ, ನಮ್ಮನ್ನ ಯಾಕೆ ಸರ್ ನಂಬ್ತಿಲ್ಲ ಅಂತ ಸೂರ್ಯ ಕೇಳ್ತಾನೆ. ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರ ಜೊತೆ ನಿನ್ ಕತೆನೆಲ್ಲ ಹೇಳ್ಕೊ ಅಂತ ಹೇಳೋಗ್ತಾರೆ ಪೊಲೀಸ್ನವರು. ಕೊಡಮ್ಮ ಅಂತ ಹೇಳಿ ಮೀನಾ ಕೈಲಿ ಬ್ಯಾಗ್ನ ಕಿತ್ಕೊಂಡು ಹೋಗ್ತಾರೆ. ಮೀನಾ ರೀ ಮಾತಾಡ್ ನೋಡ್ರಿ ಅಂತ ಕೇಳ್ತಾ ಇರ್ತಾಳೆ. ಸಾರ್ ನನ್ನನ್ನ ನಂಬಿ ಸರ್, ನಾನು ಹೇಳಿದ್ದನ್ನ ಕೇಳಿ ಸರ್, ನಾವು ಕಳ್ತನ ಮಾಡೋರಲ್ಲ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ ದೊಡ್ಡ ಕಳ್ಳಿ ಇದ್ಲಲ್ಲ ಅವಳು, ಇಲ್ಲಿ ನೋಡಪ್ಪ ಯಾವ ಸಮಸ್ಯೆನೂ ಇಲ್ಲ, ನೀನು ಚಿನ್ನ ತಾನೇ ಕದ್ಕೊಂಡ್ ಬಂದಿರೋದು, ಇನ್ಸ್ಪೆಕ್ಟರ್ ಜೊತೆ ನಾನ್ ಮಾತಾಡ್ತೀನಿ ಅಂತಾಳೆ. ಆಗ ಸೂರ್ಯ, ಛೇ ಏನ್ ಮೀನಾ ಈ ಅಮ್ಮ, ಸುಮ್ನೆ ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ತಿದ್ದಾಳೆ, ಸುಮ್ನೆ ಇರಮ್ಮ ನೀನು ಅಂತಾನೆ. ಏನ್ರಿ ನಾವ್ ಈ ಕಳ್ಳರ ಜೊತೆಲೆಲ್ಲ ನಿಂತ್ಕೋಬೇಕಾ ಅಂತ ಮೀನಾ ಕೇಳ್ತಾಳೆ. ನೀನು ಕಳ್ಳಿನೇ ತಾನೇ ಅಂತ ಆ ದೊಡ್ಡ ಕಳ್ಳಿ ಹೇಳ್ತಾಳೆ. ನಿಂತರ ನಾನು ದೊಡ್ಡ ಕಳ್ಳಿ ಅಲ್ಲ, ನೇಗಾಗಿ ದುಡ್ಕೊಂಡು ತಿನ್ನೋಳು ಅಂತಾಳೆ ಮೀನಾ. ಇಲ್ಲಿ ನೋಡ್ರಪ್ಪ ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ ಇವಳು ಅಂತ ದೊಡ್ಡ ಕಳ್ಳಿ ಹೇಳ್ತಾಳೆ. ಮೀನಾ ಸುಮ್ಮಿರೋ ಮೀನಾ, ಇಂಥವ್ರ ಜೊತೆಲೆ ಏನ್ ಮಾತಾಡ್ತೀಯಾ, ಇನ್ಸ್ಪೆಕ್ಟರ್ ಬರ್ತಾರಲ್ಲ ಅವ್ರ ಜೊತೆ ಮಾತಾಡೋಣ, ನೀನೇನು ಭಯ ಪಡ್ಬೇಡ ಅಂತಾನೆ ಸೂರ್ಯ. ನೀವೆಲ್ರೂ ಸ್ವಲ್ಪ ಸುಮ್ನೆ ಇರ್ರಯ್ಯ ಅಂತ ಅಲ್ಲಿರೋ ಪೊಲೀಸ್ನವರು ಎಚ್ಚರಿಕೆ ಕೊಡ್ತಾರೆ. ಆಗ ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾರೆ. ಸರ್ ಚಿನ್ನ ಕದಿಯೋರು ಸರ್ ಇವರೆಲ್ರು, ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ ಅಂತ ಪೊಲೀಸ್ ಹೇಳ್ತಾರೆ. ಆಗ ದೊಡ್ಡ ಕಳ್ಳಿ ನಮಸ್ಕಾರ ಸರ್ ಅನ್ಕೊಂಡು ಇನ್ಸ್ಪೆಕ್ಟರ್ ಮುಂದೆ ಬಂದು ನಿಂತ್ಕೋತಾಳೆ. ನಿಮ್ಗೆಲ್ಲ ನಾವು ಹೇಳುದು ಅರ್ಥನೇ ಆಗಲ್ವಾ, ಹೋದ್ ಸರಿನೇ ನಾನ್ ನಿಮ್ಗೆ ಹೇಳ್ದೆ ತಾನೆ ಇಂಥ ವ್ಯವಹಾರನೆಲ್ಲ ಬಿಟ್ಬಿಡು ಅಂತ, ಇನ್ಮೇಲೆ ಆ ಕಡೆ ತಿರುಗು ನೋಡ್ಬಾರ್ದು ಅಂತ ಹೇಳ್ದೆ ತಾನೆ, ಎಷ್ಟ್ ಸರಿ ಹೇಳೋದ್ ನಿಮ್ಗೆ, ನಿಮ್ಮನ್ನ ಹೊರಗಡೆ ಬಿಟ್ಟಿದ ತಕ್ಷಣ 2-3 ತಿಂಗಳು ಸುಮ್ನೆ ಇರ್ತೀರಾ, ಮತ್ತೆ ಅದೇ ಕೆಲಸ ಮಾಡ್ತೀರಾ, ಇದೇ ಆಗೋಯ್ತು ನಿಮ್ಗೆ, ಇದು ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ತಿರೋವಾಗ ಏನ್ ಸಾರ್ ಮಾಡೋದು, ಈ ಕೆಲ್ಸ ಬಿಟ್ರೆ ನಮ್ ಬೇರೆ ಕೆಲ್ಸನೇ ಗೊತ್ತಾಗಲ್ಲ ಸಾರ್ ಅಂತಾಳೆ ದೊಡ್ಡ ಕಳ್ಳಿ. ಈ ಅಮ್ಮನ್ ಒಂದ್ ಕೊಡಮ್ಮ ಅಂತ ಹೇಳಿ ಲೇಡಿ ಪೊಲೀಸ್ ನ ಕರೀತಾರೆ. ಅವ್ರು ಬಂದು ದೊಡ್ಡ ಕಳ್ಳಿಗೆ ಕಪಾಲ್ ಕೊಡಿತಾರೆ. ಸರ್ ಜೊತೆನೆ ಕೊಬ್ಬಲ್ ಮಾತಾಡ್ತೀಯ ಅಂತ ಹೇಳ್ತಾರೆ. ಕಷ್ಟಪಟ್ಟು ಚಿನ್ನ ಮಾಡಿಸ್ಕೊಂಡಿರ್ತಾರೆ, ಅವ್ರ ಹತ್ರನೇ ಕಳ್ತನ ಮಾಡಿ ಅಂತ ಕೆಟ್ಟ ಜೀವನ ಮಾಡ್ತಿದ್ದೀರಲ್ಲ, ಅದ್ರಲ್ಲೂ ಕೊಬ್ಬು ಬೇರೆ ಇರೋದೇ ಕಳ್ತನದ ಕೆಲ್ಸ, ಏನಮ್ಮ ನಿಮ್ಗೆ ಕಷ್ಟಪಟ್ಟು ಎಲ್ಲಾರು ದುಡ್ಕೊಂಡು ತಿನ್ನಕ್ ಆಗಲ್ವಾ ಅಂತ ಬೈತಾರೆ. ಸರ್ ಕ್ಷಮಿಸ್ಬಿಡಿ ಸರ್ ಅಂತ ದೊಡ್ಡ ಕಳ್ಳಿ ಹೇಳ್ತಿರುವಾಗ, ಕ್ಷಮಿಸಿ ಬಿಟ್ಬಿಟ್ರೆ ಮತ್ತೆ ಆ ಕೆಲ್ಸ ಮಾಡಲ್ವಾ ನೀನು, ಎಲ್ರ ಮೇಲೂ FIR ಹಾಕಿ ಅಂತ ಹೇಳ್ತಾರೆ. ಆಗ ಸೂರ್ಯ ಸರ್ ಅನ್ಕೊಂಡು ಇನ್ಸ್ಪೆಕ್ಟರ್ ಹಿಂದೆ ಹೋಗ್ತಾನೆ. ಯಾರು ಬೇರೆಯವ್ರನ್ನೆಲ್ಲ ಈಗಾಗ್ಲೇ ನೋಡಾಗಿದೆ, ಇವ್ನ ಯಾರು ಹೊಸಬನ್ ತರ ಕಾಣ್ತಿದ್ದಾನಲ್ಲ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ನಾನ್ ಹೇಳೋದನ್ನ ಇಲ್ಲಿ ಯಾರು ಕೇಳ್ತಾನೆ ಇಲ್ಲ ಸರ್, ನೀವಾದ್ರೂ ಕೇಳಿ ಸರ್ ಅಂತಾನೆ. ನೀನೇನ್ ಹೇಳ್ತೀಯಾ, ನಾವು ಚಿನ್ನ ಕದಿಯೋರಲ್ಲ, ನಮ್ ಚಿನ್ನನೇ ಯಾರೋ ಕದ್ಬಿಟ್ಟಿದ್ದಾರೆ, ನಮ್ ಚಿನ್ನನ ಉಳ್ಕೊಂಡು ಆ ಜಾಗಕ್ಕೆ ಹೋಗಿದ್ವಿ ಅಂತ ಹೇಳ್ತೀಯಾ, ಆಗ ಪೊಲೀಸ್ ಬಂದು ಇಟ್ಕೊಂಡ್ಬಿಟ್ರು ಅಂತ ಹೇಳ್ತೀಯಾ ಅಲ್ವಾ, ಅದನ್ನೇ ತಾನೇ ನೀನ್ ಹೇಳಕ್ ಬಂದಿರೋದು ಅಂತ ಕೇಳ್ತಿರೋವಾಗ ಸೂರ್ಯ, ಹೌದು ಸರ್ ಹಾಗಂತ ಚಪ್ಪಾಳೆ ಹೊಡಿತಾನೆ. ಏನಯ್ಯ ನಗ್ತಿದ್ಯಾ ಅಂತ ಕೇಳ್ತಾರೆ ಇನ್ಸ್ಪೆಕ್ಟರ್. ಅದೇಗೆ ಸರ್ ಕರೆಕ್ಟ್ ಆಗಿ ಹೇಳ್ಬಿಟ್ರಿ, ಸೂಪರ್ ಸರ್ ನೀವು, ಏನ್ ನಡೆಯುತ್ತೆ ಅಂತ ಮೊದ್ಲೇ ಹೇಳ್ಬಿಟ್ರಲ್ಲ ಅಂತಾನೆ. ನೀವ್ ನಿಜವಾಗ್ಲೂ ಭಯಂಕರವಾದ ಪೊಲೀಸ್ ಸರ್ ಅಂತಿರೋವಾಗ, ಏನಯ್ಯ ನನ್ನನ್ನೇ ಕಿಂಡಲ್ ಮಾಡ್ತಿದ್ಯಾ, ನಿನ್ನಂತವ್ರನ್ನ ಎಷ್ಟ್ ಜನ ನೋಡಿಲ್ಲ, ಮೊದ್ಲು ಇವ್ರಿಬ್ರ ಮೇಲೆ FIR ಹಾಕಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಆಗ ಮೀನಾ, ಸರ್ ಪ್ಲೀಸ್ ಸರ್ ನಾವ್ ಹೇಳೋದನ್ನ ಸ್ವಲ್ಪ ಕೇಳಿ ಸರ್, ಇದ್ರಲ್ಲಿ ನಮ್ದು ಯಾವ ತಪ್ಪು ಇಲ್ಲ ಸರ್ ಅಂತಾಳೆ. ನೀವ್ಯಾರು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ನಾನು ಇವ್ರ ಹೆಂಡ್ತಿ ಸರ್ ಅಂತಿರೋವಾಗ, ಓ ಗಂಡ ಹೆಂಡತಿ ಇಬ್ರು ಸೇರಿ ಕಳ್ತನ ಮಾಡ್ತಿದ್ರಾ, ಅವ್ರು ಹಾಗಂತಿರೋವಾಗ, ಸರ್ ಇಲ್ಲ ಸರ್ ನಾವ್ ಆಟಾಡೋರಲ್ಲ ಸರ್, ನನ್ ತಂಗಿ ತಾಲಿ ಚೈನ್ನ ದೇವಸ್ಥಾನದಲ್ಲಿ ಕಳ್ತನ ಮಾಡ್ಬಿಟ್ಟು ಅವ್ರನ್ನ ಹಿಡಿಯೋಕೆ ಅಂತ ನಾನು ಅವ್ರ ಹಿಂದೆನೆ ಓಡೋದೆ, ಅವಳು ನನ್ನ ತಳ್ಳಿ ನನ್ನಿಂದ ತಪ್ಪಿಸ್ಕೊಂಡು ಹೊರಟೋದ್ರು, ಅವರು ನೋಡ್ಕೊಂಡೆ ಸರ್ ನಾವ್ ಈ ಚಿನ್ನ ಕದಿಯೋ ಕಳ್ಳರ ಹತ್ರ ಬಂದಿದ್ದು ಅಂತಾಳೆ. ಆಗ ಇನ್ಸ್ಪೆಕ್ಟರ್, ಪರವಾಗಿಲ್ಲಯ್ಯ ನೀನ್ ಹೆಂಡತಿಗೆ ಚೆನ್ನಾಗಿ ಸುಳ್ಳು ಹೇಳಕ್ ಕಲ್ತಿದ್ಯಾ ಅಂತಾರೆ. ಇದಕ್ಕೂ ಮುಂಚೆ ಯಾವ ಊರಲ್ಲಿ ಇಂಥ ಕೆಲಸ ಮಾಡ್ತಿದ್ವಿ ಅಂತ ಕೇಳ್ತಾರೆ. ಸರ್ ನಾವು ಸುಳ್ಳು ಹೇಳ್ತಿಲ್ಲ ಸರ್, ನಾವ್ ನಿಜವಾಗ್ಲೂ ಕಳ್ದಲ್ಲ, ನಾವ್ ಚಿನ್ನ ಹುಡ್ಕೊಂಡೆ ಅಲ್ಲಿಗೆ ಹೋಗಿದ್ದು ಅಂತಾನೆ ಸೂರ್ಯ. ಸರ್ ಇವ್ರು ಚಿನ್ನನ ಮಾರ್ಬೇಕು ಅಂತಾನೆ ಸರ್ ನನ್ ಜೊತೆ ಬಂದು ಮಾತಾಡಿದ್ದು ಅಂತ ಆ ದೊಡ್ಡ ಕಳ್ಳಿ ಹೇಳ್ತಾಳೆ. ಈಗ ಇವ್ರು ನಿಮ್ ಜೊತೆ ಸುಳ್ಳು ಹೇಳ್ತಿದ್ದಾರೆ ಸರ್ ಅಂತಿರುವಾಗ, ಸರ್ ನಾವ್ ಹೇಳೋದನ್ನ ಕೇಳಿ ಸರ್, ನಾವ್ ಒಳ್ಳೆ ಕುಟುಂಬಕ್ಕೆ ಸೇರಿದವರು, ಇವ್ರು ಕಾರ್ ಡ್ರೈವರು ಸರ್, 2 ಕಾರು 1 ವ್ಯಾನು ಎಲ್ಲಾನು ಇಟ್ಕೊಂಡಿದ್ದಾರೆ, ನಾನು ಹೂ ವ್ಯಾಪಾರ ಮಾಡೋಳು ಸರ್, ನನ್ ಕಳ್ಳಿ ಎಲ್ಲ. ಅವ್ರು ಸರ್ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಮ್ ಮನೆಗೆ ಫೋನ್ ಮಾಡಿ ಕೇಳಿ, ನಮ್ಮಪ್ಪ ರಿಟೈರ್ಡ್ ಆಗಿರೋ ರೈಲ್ವೆ ಇಂಜಿನ್ ಡ್ರೈವರು ಹಾಗಂತ ಸೂರ್ಯ ಹೇಳ್ತಿರೋವಾಗ, ಒಳ್ಳೆ ಕಥೆನ ಹೇಳ್ತಿದ್ದೀರಾ ನೀವು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ನಾವ್ ಒಳ್ಳೆಯವರು ಅಂತ ನಿಲ್ಸೋಕೆ ಒಂದ್ ಚಾನ್ಸ್ ಕೊಡಿ ಸರ್, ನಾವ್ ಒಳ್ಳೆಯವರಲ್ಲ ಕಳ್ರು ಅಂತ ಗೊತ್ತಾದ್ರೆ ನೀವು ಜೈಲ್ಗೆ ಹಾಕಿ ಸರ್, ನಮ್ದೇನು ಅಭ್ಯಂತರ ಇಲ್ಲ ಅಂತಾನೆ ಸೂರ್ಯ. ದಯವಿಟ್ಟು ನಮ್ಮ ಅಪ್ಪನ್ಗೊಂದ್ಸರಿ ಫೋನ್ ಮಾಡಿ ಕೇಳಿ ಸರ್, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಪ್ಲೀಸ್ ಸರ್ ಅಂತಾರೆ. ಆಗ ಇನ್ಸ್ಪೆಕ್ಟರ್ ಇವನ ಹತ್ರ ನಂಬರ್ ತಗೊಂಡು ಇವ್ರ ಮನೆಗ್ ಫೋನ್ ಮಾಡಿ ಅವ್ರ ಮನೆಯವ್ರನ್ನ ಇಲ್ಲಿಗೆ ಬರಕ್ ಹೇಳಿ ಅಂತ ಹೇಳ್ತಾರೆ. ನಂಬರ್ ಹೇಳು ಕಾಲ್ ಮಾಡ್ತೀನಿ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಸೂರ್ಯ ನಂಬರ್ ಹೇಳ್ತಾನೆ. ನಿಮ್ ಅಪ್ಪನ ಹೆಸರೇನು ಅಂತ ಕೇಳ್ತಾರೆ. ರಂಗನಾಥ್ ಅಂತ ಸರ್ ಅಂತಾನೆ ಸೂರ್ಯ. ರಂಗನಾಥ್ ಅವರು ಫೋನ್ ತೆಗಿತಾರೆ. ರಂಗನಾಥ್ ಅವ್ರ ಅಂತ ಪೊಲೀಸ್ನವ್ರು ಕೇಳ್ತಾರೆ. ಹೌದು ನೀವ್ಯಾರು ಅಂತ ಕೇಳ್ತಾರೆ ರಂಗನಾಥ್ ಅವರು. ಸರ್ ನಾವು ಪೊಲೀಸ್ನವರು, ಚಿನ್ನ ಕದಿಯೋ ಕಳ್ಳರು ಗುಂಪನ್ನ ನಾವು ಹಿಡ್ಕೊಂಡ್ ಬಂದಿದೀವಿ, ಅದ್ರಲ್ಲಿ ಸೂರ್ಯ ಮೀನಾ ಅಂತ ಇಬ್ರು ಇದ್ದಾರೆ. ಅವ್ರು ಹಾಗಂತಿರೋವಾಗ ಸೂರ್ಯ ಮೀನಾನ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದು ಸರ್ ಅವರು ನಾವು ಕಳ್ರಲ್ಲ ಅಂತ ಹೇಳ್ತಿದ್ದಾರೆ, ಮಗ ಮತ್ತೆ ಸೊಸೆ ಅಂತ ಹೇಳ್ತಿದ್ದಾರೆ, ನಿಮ್ ನಂಬರ್ನೇ ಕೊಟ್ಟಿದ್ದಾರೆ, ಸ್ಟೇಷನ್ ಬಂದು ಕನ್ಫರ್ಮ್ ಮಾಡಕ್ಕಾಗುತ್ತಾ ಸರ್ ಅಂತ ಕೇಳ್ತಾರೆ. ಸರ್ ಮೀನಾ ನನ್ ಸೊಸೆ, ಸೂರ್ಯ ನನ್ ಮಗ,
ನೀವು ಹೇಳ್ತಿರೋ ಹಾಗೆ ಅವ್ರು ಯಾವ ತಪ್ಪು ಮಾಡಲ್ಲ, ತುಂಬಾ ಒಳ್ಳೆಯವರು ಅವರು ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಗ ಪೊಲೀಸ್ನವರು, ಸರ್ ನೀವೇನೇ ಹೇಳ್ಬೇಕಿದ್ರು ಸ್ಟೇಷನ್ಗೆ ಬಂದು ನೇರವಾಗಿ ಹೇಳಿ ಸರ್, ಇಲ್ಲಾಂದ್ರೆ FIR ಹಾಕ್ಬಿಡ್ತೀವಿ, ನಮ್ಗೆ ಟೈಮ್ ಆಯ್ತು ಅಂತ ಕೇಳ್ತಾರೆ ಪೊಲೀಸ್ನವರು. ಸರ್ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ನೀವು FIR ಎಲ್ಲಾನು ಹಾಕಕ್ ಹೋಗ್ಬಿಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನಾಯ್ತ್ರಿ, ಯಾರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀರಾ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಚಿನ್ನ ಕದಿಯೋ ಕಳ್ತನದ ಕೇಸಲ್ಲಿ ಸೂರ್ಯ ಮೀನಾ ಇಬ್ರು ಸಿಕ್ಕಾಕೊಂಡಿದಾರಂತೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ರಂಗನಾಥ್ ಅವರು ಹಾಗಂತಿರುವಾಗ, ಅದೇನೆ ಅನ್ಕೊಂಡೆ, ಈಗ ಇವ್ರಿಬ್ರು ಕಳ್ತನ ಮಾಡಕ್ ಬೇರೆ ಶುರು ಮಾಡ್ಕೊಂಡ್ಬಿಟ್ರಾ ಹಾಗಂತ ಶಾಂತಿ ಹೇಳ್ತಿರೋವಾಗ, ಏ ಶಾಂತಿ ಸ್ವಲ್ಪ ಸುಮ್ನೆ ಇರ್ತೀಯಾ, ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ನೆ ತಲೆ ಇಲ್ದೆ ಏನೇನೋ ಮಾತಾಡ್ಬೇಡ ಅಂತಾರೆ. ಆಗ ಶಾಂತಿ, ನಾನು ಅವತ್ತೇ ಹೇಳಿಲ್ವೇನ್ರಿ, ಆ ಹೂ ಕಟ್ಟೋಳ್ ಮನೆಗ್ ಬಂದಿರೋ ಟೈಮೇ ಸರಿ ಇಲ್ಲ, ಅವ್ಳ ಕಾಲ್ಗುಣನೇ ಅಂತದ್ದು, ಈಗ ನೋಡಿದ್ರ ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಅಲ್ಲಿ ಇಲ್ಲಿ ಅಲೆಯೋಗಾಯ್ತು, ನಮ್ ಕುಟುಂಬಕ್ಕೆ ಇದೆಲ್ಲ ಬೇಕಾಗಿತ್ತಾ, ಆ ಸ್ವಾಮಿ ಅಮ್ಮ ಕರೆಕ್ಟ್ ಆಗಿ ಹೇಳಿದ್ದಾರೆ, ಒಳ್ಳೆ ಟೈಮ್ನಲ್ಲಿ ಅವಳನ್ನ ಮನೆಯಿಂದ ಆಚೆ ಕಳ್ಸಿದೀನಿ, ಇಲ್ಲ ಅಂದ್ರೆ ಇವಳಿಂದ ಇನ್ನು ಏನೇನ್ ಸಮಸ್ಯೆ ಬರ್ತಿತ್ತೋ ಏನೋ ಅಂತ ಶಾಂತಿ ಹೇಳ್ತಿರುವಾಗ ರಂಗನಾಥ್ ಅವರು, ಸಾಕು ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ಮನಿರ್ತೀಯಾ, ಅವ್ರಿಬ್ರು ತಪ್ಪು ಮಾಡಿ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ನೀನ್ ಅನ್ಕೊಂಡಿದ್ಯಾ, ಪೊಲೀಸ್ನವರು ಡೌಟ್ ಪಟ್ಟು ಅವರಿಬ್ರನ್ನ ಕರ್ಕೊಂಡೋಗಿರೋದು, ತಕ್ಷಣ ಅವರು ತಪ್ಪು ಮಾಡಿದ್ದಾರೆ ಅನ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ. ಸುಮ್ಮನೆ ಇರೋರ್ನ ಪೊಲೀಸ್ನವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ತಾರಾ, ಏನಾದ್ರು ತಪ್ಪು ಮಾಡಿದ್ರೆ ತಾನೇ ಕರ್ಕೊಂಡು ಹೋಗೋದು ಅಂತಾಳೆ ಶಾಂತಿ. ಕಾಣ್ದೇ ಇರೋ ಮಾಂಗಲ್ಯ ಸರನ ಮತ್ತೆ ಆ ಕಳ್ಳಿನ ಉಡ್ಕೊಂಡು ಹೋಗಿದ್ದಾರೆ ಅವರಿಬ್ರು, ಅಲ್ಲೇನ್ ಸಮಸ್ಯೆ ಆಗಿದೆಯೋ ಏನೋ ನಮ್ಗಂತೂ ಗೊತ್ತಿಲ್ಲ, ನೀನು ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿರ್ಬೇಡ, ನಾನ್ ಸ್ಟೇಷನ್ ವರ್ಗೂ ಹೋಗಿದ್ ಬರ್ತೀನಿ ಅಂತಾರೆ ರಂಗನಾಥ್ ಅವರು. ನೀವೇನಕ್ಕೆ ಸ್ಟೇಷನ್ಗೆಲ್ಲ ಹೋಗ್ಬೇಕು, ರವಿ ಬರ್ತಾನಲ್ಲ ಅವನ್ನೇ ಕಳ್ಸೋಣ ಬಿಡಿ ಅಂತಾಳೆ ಶಾಂತಿ. ಅವ್ನ್ ಬರೋವರೆಗೂ ವೇಟ್ ಮಾಡಿದ್ರೆ FIR ಫೈಲ್ ಮಾಡ್ಬಿಡ್ತಾರೆ, ಅವ್ನ್ ಬರೋವರೆಗೂ ಕಾಯಕ್ಕಾಗಲ್ಲ, ತಪ್ಪೇ ಮಾಡ್ದೇ ಇರೋ ಅವ್ರಿಬ್ರು ಸ್ಟೇಷನ್ ಅಲ್ಲಿ ಇದಾರಲ್ಲ, ಅದೆಲ್ಲ ಗೊತ್ತಿದ್ದು ನನ್ನನ್ನ ಸುಮ್ನಿರು ಅಂತ ಹೇಳ್ತಿದ್ಯಾ, ನಾನ್ ಹೋಗಿದ್ ಬರ್ತೀನಿ ಅಂತ ರಂಗನಾಥ್ ಅವರು ರೆಡಿ ಆಗಿ ಅಂತ ಹೋಗ್ತಾರೆ. ಈ ಕಡೆ ರವಿ ಮತ್ತೆ ಶ್ರುತಿ ಸ್ಟೇಷನ್ ಹತ್ರ ಬರ್ತಾರೆ. ಸರ್ ಇಲ್ಲಿ ಸೂರ್ಯ ಮೀನಾ ಅನ್ಕೊಂಡ್ ಬರ್ತಿರೋವಾಗ, ಲೇ ನಾನು ಇಲ್ಲೇ ಇದೀನಿ ಕಣೋ ಅಂತ ಸೂರ್ಯ ಹೇಳ್ತಾನೆ. ಲೇ ಏನೋ ನೀನ್ ಈ ತರ ಇದೀಯಾ, ಹತ್ತಿ ಎಲ್ಲೋ ಅಂತ ಕೇಳ್ತಾನೆ ರವಿ. ಮೀನಾ ಎದುರುಗ್ ಬರ್ತಾಳೆ. ಪರವಾಗಿಲ್ಲ ಮೀನಾ, ಕಳ್ಳನ್ ಗೆಟಪ್ ಚೆನ್ನಾಗಿ ಹಾಕೊಂಡಿದೀವಿ, ಇವನ್ ಕೈಲ ಕಂಡಿಡಿಯಕ್ಕಾಗ್ಲಿಲ್ಲ ಅಂತಾನೆ ಸೂರ್ಯ. ಏನ್ ಮೀನಾ ಮರಿ ಇದು, ಈ ತರ ಗೆಟಪ್ ಹಾಕೊಂಡಿದ್ದೀರಲ್ಲ ಅಂತ ಶ್ರುತಿ ಕೇಳ್ತಾಳೆ. ಸೂರ್ಯ ಅವ್ರೆ, ನಿಮ್ಮನ್ನ ನೋಡ್ತಿದ್ರೆ ನನ್ಗೇನೆ ಭಯ ಆಗ್ತಿದೆ ಅಂತಾಳೆ ಶ್ರುತಿ. ಲೇ ಸತ್ಯವಾಗ್ಲೂ ನಿನ್ನನ್ನ ನೋಡಕ್ಕೆ ಆಗ್ತಿಲ್ವಾ ನನ್ಗೆ ಹಾಗಂತ ರವಿ ಹೇಳ್ತಾನೆ. ಸರಿ ನೀನೇನೋ ಇಲ್ಲಿ ಅಂತ ಸೂರ್ಯ ಕೇಳ್ತಾನೆ. ಅಪ್ಪ ಕಾಲ್ ಮಾಡಿದ್ರು ಕಣ, ವಿಷಯನೆಲ್ಲ ಹೇಳಿದ್ರು, ನಮ್ಮನ್ನ ಮೊದ್ಲೇ ಹೋಗಿ ನಾನ್ ನಿಮ್ ಹಿಂದೆನೆ ಬರ್ತೀನಿ ಅಂತ ಕಳ್ಸಿದ್ರು. ರವಿ ಹಾಗಂತಿರುವಾಗ ಪೊಲೀಸ್ನವರು, ಯೋ ಇಲ್ಲಿ ಬಾರಯ್ಯ ಇಲ್ಲಿ ಅಂತ ಕರೀತಾರೆ. ಏನಯ್ಯ ಬಂದವನು ನಿನ್ ಪಾಡಿಗೆ ನೀನ್ ಮಾತಾಡ್ತಾನೆ ಇದೀಯಾ, ಯಾರ್ ನೀನು ಅಂತ ಕೇಳ್ತಾರೆ. ಸರ್ ಅವರು ನನ್ನ ಅಣ್ಣ ಅತ್ತಿ ಅಂತ ಹೇಳ್ತಾನೆ ರವಿ. ಇನ್ಸ್ಪೆಕ್ಟರ್ನ ನೋಡಿ ಮಾತಾಡಕ್ ಬಂದ್ವಿ ಅಂತಿರುವಾಗ, ಯಾಕೆ ನನ್ನ ಹತ್ರ ಎಲ್ಲ ಮಾತಾಡಲ್ವಾ ಅಂತಾರೆ. ಹಾಗೆಲ್ಲ ಏನೂ ಇಲ್ಲ ಸರ್, ನನ್ನ ಹೆಸರು ರವಿ ಅಂತ, ನಾನು ರೆಸ್ಟೋರೆಂಟ್ ನಲ್ಲಿ ಶೆಫ್ ಆಗಿದ್ದೀನಿ, ಇದು ನನ್ನ ಆಧಾರ್ ಕಾರ್ಡು ಅಂತ ಆಧಾರ್ ಕಾರ್ಡ್ ತೋರಿಸ್ತಾನೆ ರವಿ. ಇವಳು ನನ್ನ ವೈಫ್ ಅಂತಿರುವಾಗ, ಸರ್ ನನ್ನ ಹೆಸರು ಶ್ರುತಿ ಅಂತ, ನನ್ ರೆಸ್ಟೋರೆಂಟ್ ನಲ್ಲೇ ನನ್ನ ಹಸ್ಬೆಂಡ್ ಶೆಫ್ ಆಗಿರೋದು, ಇದು ನನ್ನ ಆಧಾರ್ ಕಾರ್ಡು, ಸೂರ್ಯ ಅವರು ಇವ್ರ ಜೊತೆಲಿರ್ತಿರೋ ಅಣ್ಣನೇ ಅಂತ ಹೇಳ್ತಾಳೆ. ಆಗ ಪೊಲೀಸ್ನವರು, ಏನಯ್ಯ ನಿಮ್ಮ ಅಪ್ಪಂಗ್ ಫೋನ್ ಮಾಡಿದ್ರೆ ಇವ್ರು ಬಂದ್ ನಿಂತಿದ್ದಾರೆ, ಇನ್ನು ಎಷ್ಟು ಜನ ಬರ್ಬೇಕು ಅಂತ ಕೇಳ್ತಾರೆ. ಸರ್ ನಮ್ಗೇನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅಪ್ಪ ಇವರು ನಮ್ಮ ಮೊದ್ಲೇ ಕಳ್ಸಿದ್ದಾರೆ ಸರ್ ಹಾಗಂತ ಸೂರ್ಯ ಹೇಳ್ತಾನೆ. ಸರ್ ಮಾವ ಬಂದ್ಬಿಡ್ತಾರೆ ಸರ್, ಸ್ವಲ್ಪ ಹೊತ್ತಿರಿ ಪ್ಲೀಸ್ ಸರ್ ಅಂತಾಳೆ ಮೀನಾ. ಆಗ ಶ್ರುತಿ, ನಮ್ಮಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್, ಅವ್ರ ಹೆಸರು ವಸುದೇವ್ ಅಂತ. ಅವಳು ಹಾಗಂತಿರೋವಾಗ, ಸರಿ ನಮ್ಮ ಅದೆಲ್ಲ ಇಲ್ಲಿ, ಇವ್ರು ಕಳ್ತನ ಮಾಡಿರೋ ಚಿನ್ನನ ಮಾರ್ತಿದ್ರಲ್ಲ ಆ ಜಾಗಕ್ಕೆ ಯಾಕೆ ಹೋದ್ರು, ಇವ್ರಿಗೇನ್ ಕೆಲ್ಸ ಅಲ್ಲಿ ಅಂತ ಕೇಳ್ತಾರೆ ಪೊಲೀಸ್ನವರು. ಸರ್ ನಾವ್ ಅವಾಗ್ಲೇ ಹೇಳಿದ್ವಲ್ಲ ಸರ್, ಇವ್ರ ತಂಗಿ ತಾಲಿ ಚೈನ್ನ ಕಳ್ತನ ಮಾಡ್ಕೊಂಡು ಹೊರಟೋದ್ರು ಅಂತ, ಅದನ್ನ ಕಂಡಿಡಿಯೋಕೆ ಸರ್ ಈ ತರ ಗೆಟಪ್ ಎಲ್ಲ ಹಾಕೊಂಡಿದ್ದು ಅಂತಾನೆ. ಆ ತಾಲಿ ಚೈನ್ ಕಳ್ತನ ಆಗಿದೆ ಅಂತ ಆ ಹುಡ್ಗಿ ಗಂಡ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಿದ್ದಾರೆ ಸರ್ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಸರ್ ಇವ್ನು ಹೇಳ್ತಿರೋದೆಲ್ಲ ನಿಜ ಸರ್, ಮಾಂಗಲ್ಯ ಸರ ಕಳ್ತನ ಆಗಿದೆ ಸರ್, ಅದನ್ನ ಕಂಡಿಡಿಯೋಕೇನೆ ಇವ್ರು ಈ ರೀತಿ ಗೆಟಪ್ ಆಗಿರೋದು ಅಂತಾನೆ ರವಿ. ಹೌದು ಸರ್, ಅವ್ರು ಒರಿಜಿನಲ್ ಆಗಿ ಈ ಲುಕ್ ಅಲ್ಲಿ ಇರಲ್ಲ, ಸುಮ್ನೆ ವೇಷ ಹಾಕೊಂಡ್ ಬಂದಿದ್ದಾರೆ ಅಷ್ಟೇ ಅಂತಾಳೆ. ಇವ್ರೇನು ಪೊಲೀಸ್ ಆಫೀಸರಾ ವೇಷ ಹಾಕೊಂಡ್ ಕಂಡಿಡಿಯೋದಕ್ಕೆ, ಚೈನ್ ಕಳ್ತನ ಆದ್ರೆ ಒಂದ್ ಕಂಪ್ಲೇಂಟ್ ಕೊಡ್ಬೇಕು ತಾನೆ ಹಾಗಂತ ಪೊಲೀಸ್ನವ್ರು ಹೇಳ್ತಿರೋವಾಗ, ಸರ್ ನನ್ ತಂಗಿ ಗಂಡ ನನ್ ತಂಗಿನ ಮನೆ ಬಿಟ್ಟು ಆಚೆ ಓಡಿಸ್ಬಿಟ್ಟಿದ್ದಾರೆ ಸರ್, ಚೈನ್ ಇಲ್ದೆ ಮನೆಗ್ ಬರ್ಲೇಬೇಡ ಅಂತ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ಸರ್ ನಾವು ಚೈನ್ ಹುಡ್ಕೊಂಡ್ ಬಂದ್ವಿ ಅಂತಾಳೆ ಮೀನಾ. ಆಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಮಾವ ಅಂತಾಳೆ ಮೀನಾ. ಸರ್ ಅಪ್ಪ ಅಂತಾನೆ ಸೂರ್ಯ. ಏನ್ರೋ ಇದು ನಿನ್ ವೇಷ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದೇ ಅಪ್ಪ, ಕನಕ ತಾಲಿ ಚೈನು ಕಳ್ತನ ಆಗೋಯ್ತಲ್ಲ ಅದನ್ನ ಕಂಡಿಡಿಯೋಕೆ ಅಂತ ಈ ಗೆಟಪ್ ಹಾಕೊಂಡಿದೀವಿ ಅಂತಾನೆ ಸೂರ್ಯ. ನನಗೆ ಗೊತ್ತು ನೀವಿಬ್ರು ಇದಕ್ಕೆ ಬಂದಿದ್ದೀರಾ ಅಂತ, ನಿಮ್ಮ ಅಮ್ಮನ ಜೊತೆ ನಾನು ಹಾಗೇನೆ ಹೇಳ್ಬಿಟ್ಟು ಬಂದೆ, ಇನ್ಸ್ಪೆಕ್ಟರ್ನ ನೋಡಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಸರ್ ಇನ್ಸ್ಪೆಕ್ಟರ್ನ ನೋಡ್ಬೇಕಂತೆ ಹಾಗಂತ ಸೂರ್ಯ ಹೇಳ್ತಾನೆ. ಸರಿ ಅಂತಾರೆ ಪೊಲೀಸ್ನವರು. ರಂಗನಾಥ್ ಅವರು ಇನ್ಸ್ಪೆಕ್ಟರ್ ಕ್ಯಾಬಿನ್ಗೆ ಹೋಗಿ, ಸರ್ ನಮಸ್ಕಾರ ಅಂತಾರೆ. ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ನನ್ನ ಹೆಸರು ರಂಗನಾಥ ಅಂತ, ನಾನು ರಿಟೈರ್ಡ್ ರೈಲ್ವೆ ಇಂಜಿನ್ ಡ್ರೈವರು, ಇವನು ನನ್ನ ಮಗ ಸೂರ್ಯ, ಇವಳು ನನ್ನ ಸೊಸೆ ಮೀನಾ.
ಇವರು ಆ ರೀತಿ ತಪ್ಪು ಮಾಡೋರಲ್ಲ ಸರ್, ತುಂಬಾ ಒಳ್ಳೆಯವರು. ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಸರ್. 3 ಗಾಡಿ ಇಟ್ಕೊಂಡಿದ್ದಾರೆ. ಇದು ಅವ್ನ ಟ್ರಾವೆಲ್ಸ್ ವಿಸಿಟಿಂಗ್ ಕಾರ್ಡು ಅಂತ ಇನ್ಸ್ಪೆಕ್ಟರ್ ಕೈಗೆ ಕೊಡ್ತಾರೆ. ನನ್ ಸೊಸೆನೂ ಕೂಡ ಹೂ ವ್ಯಾಪಾರ ಮಾಡ್ತಾಳೆ, ಮಂಟಪದ ಆರ್ಡರ್ನೆಲ್ಲ ತಗೋತಾಳೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಮತ್ತ್ಯಾಕೆ ಸರ್ ಕಳ್ತನ ಚಿನ್ನ ಮಾರ್ತಾರಲ್ಲ ಅಂತ ಜಾಗಕ್ಕೆ ಯಾಕೆ ಹೋಗಿದ್ರು ಅಂತಾರೆ. ಸರ್ ನಮ್ ಹುಡುಗಿದು ಮಾಂಗಲ್ಯ ಸರ ಕಳ್ತನ ಆಗಿತ್ತು, ಅದನ್ನ ಹುಡ್ಕೊಂಡು ಹೋದ್ರು ಅಷ್ಟೇ. ಮತ್ತಿನ್ಯಾವ ತಪ್ಪನು ಮಾಡಿಲ್ಲ ಸರ್ ಅವರು. ನನ್ ಮಗ ಕಷ್ಟಪಟ್ಟು ದುಡಿದು ಮೇಲ್ ಬಂದಿದ್ದಾನೆ. ನಾನು ಕೂಡ 35 ವರ್ಷ ರೈಲ್ವೆ ಇಂಜಿನ್ ಸರ್ವಿಸ್ ನಲ್ಲಿ ಇದೆ ಸರ್. ರಂಗನಾಥ್ ಅವರು ಹಾಗಂತಿರುವಾಗ ಇನ್ಸ್ಪೆಕ್ಟ್ರು, ಯಾಕಪ್ಪ ನಿಮ್ಗಿಂತ ಕೆಲಸ ಎಲ್ಲ ಏನಕ್ ಬೇಕಿತ್ತು? ಏನಕ್ಕೆ ಹಾಕೊಂಡಿದ್ದೀರಾ ಈ ತರ ವೇಷನೆಲ್ಲನ? ಪೊಲೀಸ್ನವರು ಅಂತ ನಾವಿಲ್ವಾ? ನಾವು ಅದನ್ನೆಲ್ಲಾನು ಕಂಡುಹಿಡಿತೀವಿ. ನಾವೇನಕ್ಕೆ ಇರೋದು ಅಂತ ಇನ್ಸ್ಪೆಕ್ಟರ್ ಕೇಳ್ತಿರೋವಾಗ ಸೂರ್ಯ, ಸರ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ಕೊಂಡೆ ಸರ್, ಆದ್ರೆ ನಿಮ್ಗೆ ಇದೇ ತರ ತುಂಬಾನೇ ಕೇಸ್ ಇರುತ್ತಲ್ವಾ ಸರ್, ಅದಕ್ಕೆ ನಾವೇ ಇರೋದು ಕಂಡುಹಿಡಿಯೋಣ ಅಂತ ಪ್ರಯತ್ನ ಮಾಡಿದ್ವಿ ಅಂತಾನೆ ಸೂರ್ಯ. ಬಿಟ್ರೆ ಪೊಲೀಸ್ ಕೆಲಸನ ನೀನೇ ಮಾಡ್ಬಿಡ್ತೀಯ ಅಲ್ವಾ ಅಂತಾರೆ ಇನ್ಸ್ಪೆಕ್ಟ್ರು. ಸರ್ ಚಿಕ್ಕ ವಯಸ್ಸಲ್ಲೇ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇತ್ತು ಸರ್, ಆದ್ರೆ ಅದು ಯಾವ್ದೂ ನಡೀಲಿಲ್ಲ ಅಂತಾನೆ ಸೂರ್ಯ. ಇದೆಲ್ಲ ಡೇಂಜರ್ ಕೆಲಸನಪ್ಪ, ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಇನ್ಮೇಲೆ ಏನೇ ಆದ್ರೂ ನೀವು ನನ್ನ ಹತ್ರನೇ ಒಂದು ಕಂಪ್ಲೇಂಟ್ ಮಾಡ್ಬೇಕು ಅಂತಾರೆ. ಸರಿ ಸರ್ ಅಂತಾನೆ ಸೂರ್ಯ. ಸರ್ ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಸರ್ ಅಂತಾಳೆ ಮೀನಾ. ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಅಂತ ಬರ್ದು ಸೈನ್ ಮಾಡ್ಬಿಟ್ಟು ಹೋಗಿ ಅಂತಾರೆ ಇನ್ಸ್ಪೆಕ್ಟ್ರು. ತುಂಬಾ ಥ್ಯಾಂಕ್ಸ್ ಸರ್ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಇನ್ಮೇಲೆ ಈ ತರ ಎಲ್ಲ ಮಾಡಬಾರ್ದು ಅಂತ ನಿಮ್ ಮಗನ್ಗೆ ಬುದ್ಧಿ ಹೇಳಿ ಸರ್ ಅಂತಾರೆ. ಸರಿ ಸರ್ ಅಂತಾರೆ ರಂಗನಾಥ್ ಅವರು. ಎಲ್ರು ಹೊರಗಡೆ ಬರ್ತಾರೆ. ಅಪ್ಪ ಕ್ಷಮಿಸ್ಬಿಡಪ್ಪ, ಬೇರೆ ದಾರಿ ಇಲ್ಲದೆ ಈ ವೇಷ ಹಾಕೊಂಡ್ಬಿಟ್ಟು. ಹಾಗಂತ ಸೂರ್ಯ ಹೇಳ್ತಿರುವಾಗ, ಪರವಾಗಿಲ್ವೋ, ನನ್ಗೆ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಒಂದು ಇನ್ಸ್ಪೆಕ್ಟರ್ ಹೇಳ್ತಿರೋ ಹಾಗೆ ನೀವೇನೇನೋ ಮಾಡಕ್ ಹೋಗಿ ನೀವಿಬ್ರಿಗೂ ಹೆಚ್ಚು ಕಡಿಮೆ ಆದ್ರೆ ಏನೋ ಮಾಡೋದು. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅದೆಲ್ಲ ಏನೂ ಆಗಲ್ಲಪ್ಪ, ಕನ್ಫಾಗೋಸ್ಕರ ತಾನೇ. ಗೆಟಪ್ ಎಲ್ಲ ಓಕೆ, ಆದ್ರೆ ಆ ಫ್ರಾಡ್ ನ ಕಂಡಿಡಿದ್ರ ಅಂತಾಳೆ ಶ್ರುತಿ. ಅವಳು ಕದ್ದಿರೋ ಮಾಂಗಲ್ಯ ಸರನ ಅಲ್ಲಿಗೆ ಮಾರಕ್ ಬರ್ತಾಳೆ ಅಂತ ಗೊತ್ತಾಯ್ತು, ಅದ್ರಿಂದನೇ ನಾವ್ ಈ ತರ ವೇಷ ಹಾಕೊಂಡು ಅಲ್ಲಿಗೆ ಹೋದ್ವಿ ಅಂತಾಳೆ ಮೀನಾ. ಅವ್ರನ್ನ ಹೆಸರನ್ನೇ ಹೇಳ್ಬೋದಿತ್ತು, ಆದ್ರೆ ಪೊಲೀಸ್ ಅಲ್ವಾ, ಅದೆಲ್ಲ ಏನಕ್ ಬೇಕು ಅಂತ ನಾವೇ ಹೇಳಿಲ್ಲ ಅಂತಾನೆ ಸೂರ್ಯ. ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಆಗಿದೆಯಲ್ವೇನಪ್ಪ, ಇನ್ಮೇಲೆ ಅದನ್ನೆಲ್ಲ ಅವರೇ ನೋಡ್ಕೋತಾರೆ, ನೀವಿಬ್ರು ಮನೆಗ್ ನಡೀರಿ ಅಂತಾರೆ ರಂಗನಾಥ್ ಅವರು. ಆಗ ಸೂರ್ಯ, ಸರಿನಪ್ಪ ಹೇ ರವಿ, ನೀನ್ ಅಪ್ಪನ್ ಕರ್ಕೊಂಡು ಮನೆಗೆ ಹೋಗು, ನನ್ಗೂ ಮೀನಾಗೂ ಸ್ವಲ್ಪ ಕೆಲಸ ಇದೆ, ಈಗ್ಲೇ ಬಂದ್ಬಿಡ್ತೀನಿ ಅಂತಾನೆ ಸೂರ್ಯ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ ಆ ಚಿನ್ನ ಕದ್ದಿರೋ ಕಳ್ಳಿ ಇನ್ ಸ್ವಲ್ಪ ಹೊತ್ತಲ್ಲಿ ಆ ಅಮ್ಮನ ಮನೆಗ್ ಬರ್ತಾಳೆ ಅಂತ ಆ ಅಮ್ಮನೇ ಹೇಳಿದ್ದು. ಅದಕ್ಕೂ ಮುಂಚೆ ನಾವೇ ಆ ಮನೆಗೆ ಹೋಗಿ ಹೇಗಾದ್ರೂ ಮಾಡಿ ಆ ಅಮ್ಮನ ಕಂಡಿಡ್ದು ಕನಕ ತಾಲಿ ಚೈನ್ನ ತಗೋಬೋದಲ್ಲ. ಹಾಗಂತ ಸೂರ್ಯ ಹೇಳ್ತಿರೋವಾಗ ರಂಗನಾಥ್ ಅವರು, ಈಗ ತಾನೇ ಹೇಳ್ದೆ ಅಲ್ವಾ, ಮತ್ತೆ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ವ, ಏನೇ ಮಾಡೋದಿದ್ರು ಇನ್ಸ್ಪೆಕ್ಟರ್ ಜೊತೆ ಹೇಳ್ಬಿಡು ಅಂತಾರೆ. ಇಲ್ಲಪ್ಪ, ಹೇಗಾದ್ರೂ ಆ ತಾಲಿ ಚರಣ ತರಲೇಬೇಕು. ಆ ಮನೆಯಲ್ಲಿ ಈಗ ಯಾರು ಇಲ್ಲ, ಎಲ್ರೂ ಪೊಲೀಸ್ನವರು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾವು ಅಲ್ಲಿಗೆ ಹೋದ್ರೆ ಆಯಮ್ಮ ಸರಿಯಾಗಿ ಸಿಕ್ಕಾಕೋತಾಳೆ. ಸೂರ್ಯ ಹಾಗಂತಿರುವಾಗ, ಮತ್ತೆ ಏನಾದ್ರೂ ಸಮಸ್ಯೆ ಆದ್ರೆ ಏನು ಮಾಡೋದು ಅಂತಾರೆ ರಂಗನಾಥ್ ಅವರು. ಅಪ್ಪ ಸಮಸ್ಯೆ ಆಗೋಕೆ ಈಗ ಆ ಮನೆಯಲ್ಲಿ ಯಾರು ಇಲ್ಲ ಅಪ್ಪ, ಆ ಫ್ರಾಡ್ ಸ್ವಾಮಿನ ಹೇಗಾದ್ರೂ ಹಿಡಿದ್ರೆ ನೀನಾ ಮತ್ತೆ ಮನೆಗೆ ವಾಪಸ್ ಬರ್ಬೋದಪ್ಪ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಸರಿ ಕಣ, ಮತ್ತೆ ನೀವು ಎಲ್ಲೆಲ್ಲಿಗೋ ಹೋಗಿ ಸಿಕ್ಕಾಕೋತಿದ್ದೀರಲ್ಲ, ನೀನ್ ಮಾತ್ರ ಹೋಗು, ನೀನ್ ಯಾ ಮನೆಗ್ ಬಲ್ಲಿ, ನೀನ್ ಬಂದ್ಬಿಡಮ್ಮ ಮನೆಗೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಇಲ್ಲ ಮಾವ, ಅದ್ ಬಂದು ಅಂತ ನೀನು ಹೇಳ್ತಿರುವಾಗ, ಆ ಅಮ್ಮ ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯ್ತು ತಾನೆ, ನೀನ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ ಮನೆಗ್ ಬಂದ್ಬಿಡು ಅಂತಾರೆ ರಂಗನಾಥ್ ಅವರು. ಅಪ್ಪ ಅದೆಲ್ಲ ಸಕ್ಕರೆಗೆ ಇರ್ಸಲ್ವಲ್ಲಪ್ಪ, ಖಂಡಿತ ನಾನು ಮೀನಾನ ಮನೆಗ್ ಕರ್ಕೊಂಡ್ ಬಂದೇ ಬರ್ತೀನಿ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಲೇ ಅಪ್ಪನ ಶ್ರುತಿನೂ ಮನೆಗೆ ಹೋಗ್ಲಿ, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತಾನೆ ರವಿ. ಇಲ್ಲ ರವಿ, ನೀನ್ ಅಪ್ಪನ್ ಕರ್ಕೊಂಡೋಗು, ನನ್ಗೇನು ಆಗಲ್ಲ. ಹಾಗಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನೀವು ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.